ಇದು ಕರ್ನಾಟಕದ ವೈದ್ಯರೇ ತಲೆ ತಗ್ಗಿಸೋ ಸ್ಟೋರಿ ಅಂತ ನಾನು ಹೇಳಲ್ಲ. ಯಾಕೆ ಅಂತಂದರೆ ನಾವು ನಿಜಕ್ಕೂ ಕೂಡ ವೈದ್ಯರನ್ನು ಸಾಕ್ಷಾತ್ ದೇವರು ಅಂತ ಪೂಜಿಸ್ತೀವಿ. ಯಾಕೆ ಅಂತಂದರೆ ದೇವರು ಬಂದು ನಮ್ಮ ಜೀವವನ್ನು ವಾಪಸ್ ಕೊಡೋಕ್ಕಾಗೋದಿಲ್ಲ. ದೇವರು ಕಳುಹಿಸಿದಂತಹ ಕಣ್ಣಿಗೆ ಕಾಣುವ ದೇವರುಗಳು ವೈದ್ಯರು ಅಂತ ನಾವು ಭಾವಿಸ್ತೀವಿ. ಹೀಗಾಗಿ ಇಡೀ ವೈದ್ಯ ಕುಲವನ್ನೇ ಈ ಒಂದು ಘಟನೆಯಿಂದ ನಾನು ಅವರು ತಲೆ ತಗ್ಗಿಸಬೇಕು ಅಂತ ಹೇಳೋದಕ್ಕೆ ಇಲ್ಲಿ ಕೂತಿಲ್ಲ. ವೈದ್ಯರ ಸಂತತಿ ಹೆಚ್ಚಾಗಬೇಕು, ಆ ಮೂಲಕ ಮನುಷ್ಯರ ಪ್ರಾಣ ಉಳಿಬೇಕು ಅಂತ ಹೇಳೋಳು ನಾನು. ಆದರೆ ಇಂಥ ಘಟನೆಗಳು ನಡೆದಾಗ ಕೆಲವೊಮ್ಮೆ ಫ್ರಸ್ಟ್ರೇಷನ್ನಲ್ಲಿ ಈ ರೀತಿಯಾದಂಥ ಮಾತುಗಳು ಬರ್ತವೆ. ಡಾಕ್ಟ್ರು ದೇವರು ಅನ್ನೋ ಬಡವರು ಶಾಕ್ ಆಗೋ ಸುದ್ದಿ ಇದು. ಹಣದ ದಾಹಕ್ಕೆ ಹುಬ್ಬಳ್ಳಿಯ ಈ ಆಸ್ಪತ್ರೆ ಏನು ಮಾಡಿದೆ ಗೊತ್ತಾ? ಟ್ರೀಟ್ಮೆಂಟ್ ಹೆಸರಲ್ಲಿ ಹಣದ ವಸೂಲಿಗೆ ಇಳಿದಿದೆ. ನೋವು ಅಂತ ಬಂದರು, ರಾತ್ರಿಗೆಲ್ಲ ಶವ ಆದರು. ಫ್ಯಾಮಿಲಿ ಮೆಂಬರ್ಸ್ಗೆ ಶವ ಕೊಡೋದಕ್ಕೆ ದೊಡ್ಡ ಪ್ರಮಾಣದ ದುಡ್ಡು ಕೇಳ್ತಾ ಇದ್ದಾರೆ. ಈ ಆಸ್ಪತ್ರೆಯ ಬಗ್ಗೆ ಈಗ ಭಾಳಷ್ಟು ಅನುಮಾನ ಮೂಡ್ತಾ ಇದೆ.